ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರಕ್ಕೆ ಹೇಳಿದ್ರಂತೆ. ಹಾಂ, ಚಿರು ಬಗ್ಗೆ ನಿನಗೇನು ಅನ್ಸುತ್ತೆ? ಮನೇಲಿ ಜಗಳ ಆಗಿರಬೇಕು, ಅದೇ ಟೆನ್ಷನಲ್ಲಿದ್ರು. ಸಮಾಧಾನ ಮಾಡಕ್ಕೆ ನೋಡಿದೆ. ನಾನು ಅದೆಲ್ಲ ಕೇಳ್ತಿರೋದು. ಪರ್ಸ್ನಲಿ ನಿನಗೆ ಅವನ ಬಗ್ಗೆ ಏನು ಅನ್ಸುತ್ತೆ? ಅಂದರೆ ಅವನ ಕ್ಯಾರೆಕ್ಟರ್, ಪರ್ಸ್ನಾಲಿಟಿ, ಬಿಹೇವಿಯರ್, ಇದ್ರ ಬಗ್ಗೆ ನಿನ್ನ ಒಪಿನಿಯನ್? ಈಸ್ ಅ ಜೆಂಟಲ್ಮೆನ್. ಒಳ್ಳೆ ಮನಸ್ಸಿದೆ ಅವ್ರಿಗೆ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಇನ್ನೇನು ಹೇಳಬೇಕು? ಏನು ಅಂತ ನೇರವಾಗಿ ಕೇಳಿ. ಈ ಸೀರೆ ಹೇಗಿದೆ? ಚೆನ್ನಾಗಿದೆ. ಇದು ಚಿರು ಫೇವ್ರೆಟ್ ಸ್ಯಾರಿ, ಐ ಮೀನ್ ಫೇವ್ರೆಟ್ ಕಲರ್. ಓಕೆ ಮಿಸ್ ಸೌಂದರ್ಯ, ಆದರೆ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ನೀನು ಇವತ್ತು ಈ ಸೀರೆನ ಉಟ್ಕೋಬೇಕು. ಯಾಕೆ? ನೀನು ಈ ಸೀರೆ ಉಟ್ಕೊಂಡು ಇವತ್ತು ಚಿರು ಮುಂದೆ ಹೋಗ್ಬೇಕು. ನಿನ್ನ ಮನಸ್ಸಲ್ಲಿ ಚಿರು ಬಗ್ಗೆ ಏನೆಲ್ಲ ಫೀಲಿಂಗ್ಸ್ ಇದೆಯೋ ಅದನ್ನ ಅವನ ಹತ್ರ ಹೇಳ್ಬೇಕು. ನೋಡು ದೇಶ, ಅವನಿಗೂ ನೀನಂದ್ರೆ ಇಷ್ಟ. ಸೊ ಅವನ ನಿನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾನೆ. ಅಂದರೆ ಚಿರು ಅವ್ರಿಗೆ ನಾನು ಪ್ರಪೋಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿರೋದನ್ನೇ ಇವರು ಹೇಳ್ತಿದ್ದಾರೆ ಅಂತ ಆಯಿತು. ನೀನು ಚಿರು ಒಂದಾಗೋದನ್ನ ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ. ನಿಮ್ಮಿಬ್ಬರದು ಒಳ್ಳೆ ಪೇರ್. ಒಡಿವ್ಸಿ ಅವ್ರಿಗೆ ಈಗಾಗಲೇ ಮದುವೆ ಆಗಿದೆ. ಅವ್ರ ಹೆಂಡತಿ ಬಗ್ಗೆ ನೀವು ಯಾರೂ ಯೋಚನೆ ಮಾಡ್ತಿಲ್ವಾ? ಲೋಕೇಶ, ಅದು ಚಿರು ಇಷ್ಟ ಇಲ್ಲದೆ ಆಗಿದ್ದ ಮದುವೆ. ಬಲವಂತವಾಗಿ ಮಾಡಿಸಿದ್ದು, ಬ್ಲ್ಯಾಕ್ ಮೇಲ್ ಮಾಡಿಸಿದ್ದಾರೆ. ಚಿರು ಯಾವತ್ತೂ ಆ ದೀಪನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ಅಂಡ್ ಆ ದೀಪ ಯಾವ ಆಂಗಲ್ ಅಲ್ಲೂ ನಮ್ಮನೆ ಸೊಸೆ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ನೋಡಿ, ಅವ್ರು ನೋಡೋಕೆ ಚೆನ್ನಾಗಿಲ್ಲ ಅಂದ್ರೂ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾರೆ, ಪ್ರೀತಿಯಿಂದ ಇರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಆ ಪ್ರೀತಿ ಯಾರಿಗ್ ಬೇಕು? ನಮ್ಮನೆ ಕೆಲಸದೊಳಗೂ ಅವಳಿಗೂ ಡಿಫ್ರೆನ್ಸ್ ಇಲ್ಲ. ಏನೋ ನಮ್ಮ ಚಿರು ತಾಳಿ ಕಟ್ಬಿಟ್ಟಿದ್ದಾನಲ್ಲ ಅನ್ನೋ ಕಾರಣಕ್ಕೆ ಮನೆಯವರೆಲ್ಲ ಅವಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದಾರೆ ಅಷ್ಟೇ. ಚಿರು ಅಷ್ಟೇ, ಅದೊಂದೇ ಕಾರಣಕ್ಕೆ ಅವಳ ಜೊತೆ ಇರೋದು. ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ಅವನಿಗೆ ನಿನ್ನಂತ ಹುಡುಗಿ ಲೈಫ್ ಪಾರ್ಟ್ನರ್ ಆಗಿ ಬರ್ಬೇಕು. ನಮ್ಮ ಮನೆಗೆ ನಿನ್ನಂತ ಸೊಸೆನೆ ಬೇಕಿರೋದು. ಸೊ ಪ್ಲೀಸ್ ಒಂದ್ಸಲ ಚಿರು ಹತ್ರ ನಿನ್ನ ಫೀಲಿಂಗ್ಸ್ನೆಲ್ಲ ಹೇಳ್ಕೊ. ನೀವಿಬ್ರು ಮಾತಾಡೋದಕ್ಕೆ ನಾನು ಸ್ಟೇಜ್ ರೆಡಿ ಮಾಡ್ಕೊಡ್ತೀನಿ. ಡೋಂಟ್ ವರಿ. ನೀನು ಸುಮ್ಮನೆ ಅವನ ಮುಂದೆ ಈ ಸೀರೆ ಉಟ್ಕೊಂಡು ಹೋಗು. ಉಳ್ದಿದ್ದೆಲ್ಲ ಅದಾಗದೇ ಆಗತ್ತೆ. ನಾನು ಅಂದ್ಕೊಂಡಿರೋದನ್ನೇ ಸೌಂದರ್ಯ ಮೇಡಮ್ ಹೇಳ್ತಿದ್ದಾರೆ. ಅಂದರೆ ಏನೇ ಆಗಲಿ ನಾನಿವತ್ತು ಚಿರು ಅವ್ರಿಗೆ ದಿಶಾ ಆಗಿ ನನ್ನ ಪ್ರೀತಿ ಹೇಳಲೇಬೇಕು. ಚಿರು ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅನ್ನೋದು ಇವತ್ತು ಗೊತ್ತಾಗತ್ತೆ. ಅದರಿಂದ ಮುಂದೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ನಿರ್ಧಾರ ಮಾಡೋಕ್ಕೆ ಸರಿ ಹೋಗುತ್ತೆ. ಪ್ಲೀಸ್ ದಿಶಾ, ಆದಷ್ಟು ಬೇಗ ರೆಡಿಯಾಗು. ನಿನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಸ್ಟೇಜ್ ರೆಡಿ.